ನಮಸ್ತೆ. ಈ ನಮ್ಮ ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅದನ್ನು ಈ ಕಾಯಕವೇ ಕೈಲಾಸ ಅನ್ನೋದನ್ನ ಈಗ ರಾಕ್ಷಸರುಗಳೆಲ್ಲ ಬಾಯಲ್ಲಿ ಹೇಳ್ತವ್ರೆ. ಈ ರಾಜಕಾರಣಿಗಳು ಇವರೆಲ್ಲ ಬಾಯಲ್ಲಿ ಹೇಳ್ತಾರೆ ಆ ಮಾತನ್ನ. ಕಾಯಕವೇ ಕೈಲಾಸ ಅಂದರೆ ನೀವು ಮಾಡೋ ಕೆಲಸ ಅಲ್ಲ ಗುರುಗಳೇ, ಸ್ವಾಮಿಗಳೇ. ಕಾಯಕವೇ ಕೈಲಾಸ ಅಂತ ಅವ್ರು ಹೇಳಿದ್ದು ಮೂಲ ಅರ್ಥ ಯೋಗ ಸಾಧನೆ ಮಾಡಿ, ಯೋಗದ ಕಾಯಕ ಮಾಡಿ, ಧ್ಯಾನದ ಕಾಯಕ ಮಾಡಿ. ಅವರು ಇಷ್ಟಲಿಂಗ ಇಟ್ಬಿಟ್ಟು ಕೊಟ್ಟರಲ್ಲ ಧ್ಯಾನ ಮಾಡಿ ಅಂತ, ಅದರ ಕಾಯಕ ಮಾಡಿ ಅಂತ, ಮುಕ್ತಿಯ ಕಾಯಕ ಮಾಡಿ, ಆತ್ಮದ ಸಾಕ್ಷಾತ್ಕಾರದ ಕಾಯಕ ಮಾಡಿ ಅಂತ ಹೇಳಿದ್ದವರು. ನೀವು ಮಾಡೋ ಕೆಲಸ ಅಲ್ಲ ಇಲ್ಲಿ, ನೀವು ಮಾಡ್ತಾರೆ ಹೇಳ್ತಿನ್ನ ಕೆಲಸಗಳಲ್ಲ ಇವರು. ಹೆಸರಿಗೆ ಇವರೆಲ್ಲ ಬಸವಣ್ಣನ ಹೆಸರು ಹೇಳೋಕ್ಕೂ ಯೋಗ್ಯತೆ ಇಲ್ಲ. ಈಗ ನಮ್ಮ ರಾಜಕಾರಣಿಗಳಿಗೆ ಇವರೆಲ್ಲ ಬಸವಣ್ಣನ ಹೆಸರು ಹೇಳ್ಕೊಂಡು ಕಾಯಕವೇ ಕೈಲಾಸ ಅಂತ ಹೇಳ್ಕೊಂಡು ಓಡಾಡ್ತಾವ್ರು ಇವರು. ಅಯ್ಯೋ, ನಮ್ಮ ಕರ್ಮವೇ ಕಾಯಕವೇ ಕೈಲಾಸ ಅಂದರೆ ಯೋಗ್ಯತೆ, ಯೋಗದ ಅಗತ್ಯತೆ, ಯೋಗ ಸಾಧನೆ ಮಾಡಿ, ಯೋಗದ ಕಾಯಕ ಮಾಡಿ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ, ಮನುಷ್ಯ ಜೀವನದ ಬಳಸ್ಕೊಳ್ಳಿ ಅಂತ